ಹಲೋ ಗಾಯ್ಸ್, ಒಂದು ಟೋನ್ಗೆ ಇದ್ದಕ್ಕಿದ್ದಾಗೆ ಒಂದು ವಿಚ್ಚು ಬರ್ತಾಳೆ. ಬಂದ್ಬಿಟ್ಟು ಸಮ್ಮರ್ ವೆಕೇಶನ್ಗೆ ಅಂತ ಬಂದಿರೋಂತ ಮಕ್ಳುಗಳ ಸೋಲ್ನೆಲ್ಲ ತಗೋತಾ ಇರ್ತಾಳೆ. ಈ ವಿಷಯ ನಮ್ ಹೀರೋಗೆ ತಿಳಿಯುತ್ತೆ. ಇದರಿಂದ ಆ ಒಂದು ವಿಚ್ಚು ಯಾರು, ಎಲ್ಲಿರ್ತಾಳೆ, ಈ ಒಂದು ವಿಚ್ ನ ಹೇಗೆಲ್ಲ ಅವನು ಕಂಡುಹಿಡಿತಾನೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ಮಾಸ್ಟರ್ ಸಮ್ಮರ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಫ್ಯಾಂಟಸಿ ಮೂವಿ ಫಾರ್ಬಿಡನ್ ಝೋನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ಕಾಡುಗಳ ಮಧ್ಯೆ ಇರುವಂತಹ ಒಂದು ಒಂಟಿ ಮನೆನ ನೋಡ್ತೀವಿ. ಆಗ ಸಡನ್ ಆಗಿ ಆ ಮನೆನ ಕಿಟಕಿನ ಹೊಡ್ಕೊಂಡು ಒಬ್ಬ ಹುಡುಗ ಆಚೆ ಬರ್ತಾನೆ. ಇವನ ಹೆಸರು ರೋನಿ ಅಂತ. ಇವನು ಆ ಕಿಟಕಿನ ಹೊಡ್ಕೊಂಡು ಆ ಜಾಗದಿಂದ ಓಡೋಗ್ಬೇಕಾದ್ರೆ ಇವನ್ ಗನ್ನನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಆದ್ರೆ ಇವನ್ನ ಹಿಂದೆ ಫಾಲೋ ಮಾಡ್ಕೊಂಡು ಒಂದು ವಿಚ್ಚು ಹೋಗುತ್ತೆ. ಇವನು ಕೂಡ ಆ ಒಂದು ಕಾಡಲ್ಲಿ ತುಂಬಾನೇ ವೇಗವಾಗಿ ಓಡ್ತಾ ಒಂದು ಜಾಗಕ್ಕೆ ಬಂದು ನಿಂತ್ಕೋತಾನೆ. ಮತ್ತೆ ಅವನ ಕೈಯಲ್ಲಿ ಒಂದು ಎನ್ವೆಲಪ್ ಕೂಡ ಇರುತ್ತೆ. ಅದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ, ನನ್ನ ಹತ್ರ ಇದ್ದಂತ ಒಂದು ಗನ್ನ ನಾನು ಅಲ್ಲೇ ಬಿಡಿಸ್ಬಿಟ್ಟಿದೀನಿ ಅಂತ. ಆದ್ರೆ ಅದ್ರ ಬುಲೆಟ್ ಎಲ್ಲ ಇವನ ಹತ್ರನೇ ಇರುತ್ತೆ. ಇವನು ಇಲ್ಲಿಂದ ಓಡೋಗನಂತ ಸೈಕಲ್ ಹತ್ರ ಹೋಗ್ತಾನೆ. ಆದ್ರೆ ನೋಡ್ತಿದ್ದಂಗೆನೆ ಸಡನ್ ಆಗಿ ಆ ಒಂದು ವಿಚ್ಚು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಪೊಲೀಸ್ನವ್ರಿಗೆ ಈ ರೋನಿ ಸಿಕ್ಕಿರ್ತಾನೆ. ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾನೆ ಇವನೀಗ. ಯಾಕಪ್ಪ ಅಂದ್ರೆ ಆ ಒಂದು ವಿಚ್ಚು ಇವನ ಒಂದು ಸೋಲ್ನ ತಿನ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಇವನು ಜೀವಂತ ಹೆಣ ಇದ್ದ ಹಾಗೆ. ಆ ಆಫೀಸರ್ಸ್ ಗಳು ಕೂಡ ಇವನ್ನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾರೆ. ಮತ್ತೆ ಆ ಒಂದು ವಿಚ್ ಇರುತ್ತಲ್ಲ, ಈ ಜಾಗದಲ್ಲಿ ಇಲ್ಲ ಇದ್ರೆ ಸೇಫ್ ಅಲ್ಲ ಅನ್ಬಿಟ್ಟು ಅದು ಅದೇ ಬ್ಲೂ ಕಾರ್ನ ತಗೊಂಡು ಒಂದು ಜಾಗಕ್ಕೆ ಬರುತ್ತೆ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ 1997 ಮಾರ್ತಾ ವೈನಿಯಾರ್ಡ್ ಅಲ್ಲಿ ತೋರಿಸ್ತಾರೆ. ಇದೇ ಒಂದು ಟೌನ್ಗೆ ಆ ಒಂದು ಕಾರ್ ಬಂದ್ ಸೇರ್ಕೊಳ್ಳುತ್ತೆ. ಯಾಕಪ್ಪ ಅಂದ್ರೆ ಈ ಜಾಗದಲ್ಲಿ ತುಂಬಾ ಮಕ್ಳುಗಳಿರ್ತವೆ, ಇದರಿಂದ ಅವ್ರಗಳೆಲ್ಲರ ಸೋಲ್ನು ನಾನು ತಗೊಬಹುದು ಅಂದ್ಬಿಟ್ಟು. ನೆಕ್ಸ್ಟ್ ನಾವು ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ನೋಡ್ತೀವಿ. ಇವನ ಹೆಸರು ನೋವಾ ಅಂತ. ಆಕ್ಚುಲಿ ನಮ್ ಹೀರೋಗೆ ಅವ್ರ ತಂದೆ ತರನು ಕೂಡ ಜರ್ನಲಿಸ್ಟ್ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅದಕ್ಕೆ ಇವನು ಕೂಡ ಒಂದು ನೋವೆಲ್ ನ ಬರ್ದಿರ್ತಾನೆ ಒಂದು ಕೇಸ್ ಮೇಲೆ. ನೆಕ್ಸ್ಟ್ ನಾವು ಇವ್ರ ತಾಯಿನ ನೋಡ್ತೀವಿ. ಇವ್ರ ತಾಯಿ ಹೆಸರು ಬಂದ್ಬಿಟ್ಟು ಆಬಿ ಅಂತ. ಈ ಆಬಿ ಹತ್ರ ನಮ್ ಹೀರೋ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಒಬ್ರು ಕಸ್ಟಮರ್ ಬರ್ತಾರೆ. ಆಕ್ಚುಲಿ ನೋವನ್ನ ತಾಯಿ ಒಂದು ಹೋಟೆಲ್ ನ ಇಕ್ಕಿರ್ತಾರೆ. ಈ ಜಾಗದಲ್ಲಿ ಸಮ್ಮರ್ ಡೇಸ್ ನ ಎಂಜಾಯ್ ಮಾಡೋದಕ್ಕೆ ಬೇರೆ ಕಡೆಯಿಂದ ಜನರು ಬರ್ತಾರಲ್ಲ, ಇದರಿಂದ ಇವರೊಂದು ಚಿಕ್ಕ ಹೋಟೆಲ್ ನ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಮನೆನ ಒಂದು ಹೋಟೆಲ್ ರೀತಿ ಬದಲಾಯಿಸ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಒಂದು ಲೇಡಿ ಬರ್ತಾಳೆ. ಇವಳ ಹೆಸರು ಮಿಸಸ್ ಹಾಲ್ವರ್ಸನ್ ಅಂತ. ಇವಳು ಸಮ್ಮರ್ ವೆಕೇಶನ್ ನ ಕಳಿಯೋದಕ್ಕೆ ಅನ್ಬಿಟ್ಟು ಈ ಹೋಟೆಲ್ ನಲ್ಲಿ ಇರೋದಕ್ಕೆ ಅಂತ ಬಂದಿರ್ತಾಳೆ. ನೆಕ್ಸ್ಟ್ ನಮ್ ಹೀರೋ ಒಂದು ನ್ಯೂಸ್ ರಿಪೋರ್ಟರ್ ಹತ್ರ ಹೋಗ್ಬಿಟ್ಟು ಇವನು ಬರ್ದಿರೋಂತ ಒಂದು ನಾವೆಲ್ ನ ಕೊಡ್ತಾನೆ. ಅದನ್ನು ಅವನು ಕೂಡ ನೋಡ್ಬಿಟ್ಟು, ಏನಪ್ಪ ಇದು ಈ ರೀತಿ ಇದೆ, ಒಂಚೂರು ಚೆನ್ನಾಗಿಲ್ಲ, ನೋಡು ಪುಟ, ಸಮ್ಮರ್ ಡೇಸ್ ಅಲ್ಲಿ ಈ ಜಾಗಕ್ಕೆ ತುಂಬಾ ಜನ ಬರ್ತಾರೆ, ಅವ್ರಗಳಿಗೆ ಈ ರೀತಿಯಾದ ಒಂದು ಕೇಸಸ್ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಹೆದರ್ಸೋಕೆ ನಮ್ಗಿಷ್ಟ ಇಲ್ಲ. ಇನ್ನೂ ಚೆನ್ನಾಗಿರೋ ಕತೆ, ಹ್ಯಾಪಿ ಎಂಡಿಂಗ್ ಇರುವಂತ ಒಂದು ನೋವೆಲ್ಲ ಬರೀ ಅದನ್ನ ಬೇಕಾದ್ರೆ ಪಬ್ಲಿಷ್ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ನಾವು ನೋವನ ಫ್ರೆಂಡ್ಸ್ ಗಳನ್ನ ನೋಡ್ತೀವಿ. ಇವನ ಬೆಸ್ಟ್ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಬೆನ್. ಹಾಗೆ ಇನ್ನಿಬ್ರು ಇರ್ತಾರೆ, ಸ್ಯಾಮಿ ಹಾಗೂ ಯೂಜಿನ್ ಅಂತ. ಇವ್ರು 4 ಜನ ಕೂಡ ಬೇಸ್ಬಾಲ್ ನ ಆಡ್ಬಿಟ್ಟು ತನ್ನ ಮನೆಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಹೋಗೋ ದಾರಿ ಮಧ್ಯೆ ಒಂದು ಮನೆ ಸಿಗುತ್ತೆ. ಆ ಮನೇಲಿರೋ ವ್ಯಕ್ತಿ ಮೇಲೆ ಇವ್ರು 4 ಜನನು ಕೂಡ ಏನೇನೋ ವಿಚಿತ್ರವಾಗಿರುವಂತ ಸ್ಟೋರಿಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಈ ಮನೇಲಿರುವಂತ ಒಬ್ಬ ವ್ಯಕ್ತಿ ಅವನ ಹೆಂಡತಿ ಮಕ್ಕಳನ್ನ ಅವನೇ ಹೊಡೆದು ಸಾಯಿಸಿ ಅವ್ರ ಮನೆ ಗಾರ್ಡನ್ ಅಲ್ಲೇ ಊತ ಹಾಕ್ಬಿಟ್ಟಿದ್ದಾನೆ ಅಂತ ಈ ರೀತಿಯಾದ ಒಂದು ವಿಷಯನ ಹಬ್ಬಿಟ್ಟಿರ್ತಾರೆ. ಆಕ್ಚುಲಿ ಇದೆಲ್ಲ ಒಂದು ರೂಮರ್ಸ್ ಗಳು. ಇದರಿಂದ ನೋವಾ ಏನ್ ಮಾಡ್ತಾನೆ ಅಂದ್ರೆ, ಅದನ್ನ ನಾನು ಹೇಗಾದ್ರೂ ಮಾಡಿ ಪ್ರೂವ್ ಮಾಡಬೇಕು, ಪ್ರೂವ್ ಮಾಡಿದ್ರೆ ನನ್ನ ಹೆಸರು ತುಂಬಾ ಫೇಮಸ್ ಆಗುತ್ತೆ ಅನ್ಬಿಟ್ಟು ಆ ವ್ಯಕ್ತಿ ಮನೆ ಒಳಗಡೆ ಹೊರಟೋಗ್ಬಿಡ್ತಾರೆ. ಇವ್ರುಗಳು ಕೂಡ ತುಂಬಾ ತಡೀತಾರೆ, ಆದ್ರೆ ಇವ್ನು ಕೇಳೋದಿಲ್ಲ. ಇದರಿಂದ ಅವ್ರುಗಳು ಕೂಡ ಇವ್ನಿಗೆ ಏನಾರ ಸಹಾಯ ಆಗ್ಬೋದು ಅನ್ಬಿಟ್ಟು ಇವ್ನ ಹಿಂದೆನೆ ಬರ್ತಾರೆ. ಹೀಗೆ ಬರ್ತಾ ಬರ್ತಾ ಇವರು ಒಂದು ಸ್ಟೋರ್ ರೂಮ್ಗೆ ಬರ್ತಾರೆ. ಬಂದ್ಬಿಟ್ಟು ಏನಾರ ಸಿಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಆ ಜಾಗಕ್ಕೆ ಆ ವ್ಯಕ್ತಿ ಬಂದಿರೋದ್ರಿಂದ ಇವರೆಲ್ಲರೂ ಕೂಡ ತುಂಬಾನೇ ಹೆದರ್ಕೊಂಡು ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ. ಓಡ್ ಬರೋ ಗ್ಯಾಪ್ ಅಲ್ಲಿ ನೋವಾ ತನ್ನ ಬ್ಯಾಗ್ ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಹೋದ್ರೆ ಹೋಗ್ಲಿ ಬಾರೋ, ಬ್ಯಾಗ್ ತಾನೆ, ನೀನ್ ಪ್ರಾಣ ಉಳಿಸ್ಕೊಳ್ಳೋ ಅಂದ್ಬಿಟ್ಟು ಎಲ್ಲರೂ ಕೂಡ ಮತ್ತೆ ಒಂದೇ ಸಮನೆ ಓಡಕ್ ಶುರು ಮಾಡ್ತಾರೆ ತನ್ನ ಸೈಕಲ್ ನ ತಗೊಂಡು. ನೆಕ್ಸ್ಟ್ ನಮ್ ಹೀರೋನ ನೋಡೋಣ ಅನ್ಬಿಟ್ಟು ಬೆನ್ನು ನೋಹಾನ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಇವನಿಗೊಂದು ಗಿಫ್ಟ್ ನ ಮಾಡ್ತಾನೆ, ಒಂದು ಕ್ಯಾಪು ಹಾಗೆ 2 ಬೇಸ್ಬಾಲ್ ಮ್ಯಾಚ್ ಟಿಕೆಟ್ ನ ತಗೊಂಡ್ ಬಂದಿರ್ತಾನೆ. ಇದರಿಂದ ಇವನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದಾದ್ಮೇಲೆ ಬೆನ್ ಹೇಳ್ತಾನೆ, ನಾನ್ ಇವತ್ತು ಎಲಿ ಜೊತೆಗೆ ಸಮುದ್ರದಲ್ಲಿ ಸ್ವಿಮ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯ ನೀನೊಂದಾಗ? ಇಲ್ಲ, ನನಗೆ ತುಂಬಾ ಕೆಲಸ ಇದೆ, ನೀನು ಹೋಗ್ಬಿಟ್ಟು ಬಂದ್ಬಿಟ್ಟು ಬೆನ್ನ ಕಳಿಸ್ತಾನೆ. ಬೆನ್ ಕೂಡ ಎಲಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ಈಗ ಇವರಿಬ್ರು ಸ್ವಿಮ್ ಮಾಡ್ತಾ ಇರ್ತಾರೆ ಸಮುದ್ರದಲ್ಲಿ ಇಬ್ರೆ. ಹಾಗೆ ಸ್ವಿಮ್ ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದು ಲೇಡಿ ಇವ್ರ ಹತ್ರ ಮಾತಾಡ್ತಾಳೆ. ಇಷ್ಟೊತ್ತು ನೈಟ್ ನಲ್ಲಿ ಮಕ್ಳುಗಳು
ಸಮುದ್ರದ ಹತ್ರ ಬರಬಾರ್ದು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಆ ಸಮುದ್ರದೊಳಗಡೆ ಹಾರಿಬಿಡ್ತಾಳೆ. ಆಗ ನೋಡ್ತಿದ್ದಂಗೆನೆ ನೋವನ ಯಾರು ನೀರೊಳಗಡೆಗೆ ಹೇಳ್ಕೊಂಡ್ಬಿಡ್ತಾರೆ. ಇದರಿಂದ ಇವಳಿಗೆ ಭಯ ಆಗ್ಬಿಟ್ಟು ನೋವನ ಹುಡುಕ್ತಾ ಇರ್ತಾಳೆ. ನೋವ ಸಿಗ್ತಾ ಇರೋದಿಲ್ಲ, ನೀರ್ ಕೆಳಗಡೆ ಹೋಗ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಜಾಗದಲ್ಲಿ ಒಂದು ಲೈಟು ಬ್ಲಿಂಕ್ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ಇಲ್ಲಿ ತುಂಬಾನೇ ಹೆದರ್ಕೊಂಡ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ನಮ್ಮ ಹೀರೋ ಆಚೆ ಬಂದಾಗ ಅವ್ನ ಬ್ಯಾಗ್ ಅಲ್ಲಿರುತ್ತೆ. ಆ ಒಂದು ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ನಲ್ಲ ಆ ಬ್ಯಾಗು, ಅದು ಇವ್ನ ಮನೆ ಮುಂದೆ ಇರುತ್ತೆ. ಮತ್ತೆ ಆ ಬ್ಯಾಗ್ ಒಳಗಡೆ ಒಂದು ಬುಕ್ಕು ಕೂಡ ಇರುತ್ತೆ. ಇವನಿಗೆ ಗೊತ್ತಾಗುತ್ತೆ ಇವ್ರು ಅನ್ಕೊಂಡಿರೋ ರೀತಿ ಅಂಕಲ್ ಏನು ಅಷ್ಟೊಂದು ಕೆಟ್ಟವನಲ್ಲ ಅಂತ. ಮತ್ತೆ ಇವನು ಬೆನ್ನ ನೋಡೋಣ ಅಂದ್ಬಿಟ್ಟು ಬೆನ್ನ ಮನೆಗೆ ಹೋಗ್ತಾನೆ. ನೋಡಿದಾಗ ಪೊಲೀಸ್ ಆಫೀಸರ್ ಎಲ್ಲ ಅಲ್ಲಿರ್ತಾರಲ್ಲ, ಇದರಿಂದ ಕದ್ದು ಕೇಳಿಸ್ಕೊತಾ ಇರ್ತಾನೆ. ಆ ಪೊಲೀಸ್ ಆಫೀಸರು ಕೂಡ ಬೆನ್ನು ನೈಟು ಸಮುದ್ರದಲ್ಲಿ ಈಜಾಡಕ್ ಹೋಗಿದ್ದಾನಲ್ಲ, ತುಂಬಾ ಕೋಡ್ ಇರೋದ್ರಿಂದ ಅಲೆಗಳು ಅವನ ನೀರೊಳಗಡೆ ಹೇಳ್ಕೊಂಡ್ಬಿಟ್ಟಿದೆ. ಇದರಿಂದ ಅವನಿಗೆ ಆ ರೀತಿ ಶಾಕ್ ಹೊಡೆದಂಗಾಗಿದೆ. ಸ್ವಲ್ಪ ದಿನ ಸೊರೋಗ್ಬಿಡ್ತಾನೆ ಅನ್ಬಿಟ್ಟು ಅವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ನೋವಾ ಬೆನ್ನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಬೆನ್ನು ಮಾತಾಡ್ಸಿದ್ರೆ ಬೆನ್ನು ಮಾತಾಡ್ತಾನೆ ಇರೋದಿಲ್ಲ. ಆದ್ರೆ ಅವ್ನ ಫೇಸ್ ನ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹುಡುಗನ ನೋಡಿದ್ವಲ್ಲ, ಸೇಮ್ ಅದೇ ರೀತಿ ಫೇಸ್ ಆಗಿರುತ್ತೆ ಇವಂದು ಕೂಡ. ಅಂದ್ರೆ ಇವನ್ ಸೊಲ್ಲು ಹೇಳ್ಕೊಂಡ್ಬಿಟ್ಟಿರ್ತಾಳೆ ಆ ಒಂದು ವಿಚ್. ಇದರಿಂದ ಇವನ ಹತ್ರ ಏನಾಯ್ತು ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಎಲಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ಏನೇನೆಲ್ಲ ಆಯ್ತು ಅಂತ ಕೇಳಿದಾಗ ಅವಳು ಕೂಡ ನೆನೆ ನೈಟ್ ಏನೇನಾಯ್ತು ಪ್ರತಿಯೊಂದನ್ನು ಕೂಡ ಹೇಳ್ತಾಳೆ. ಆದ್ರೆ ಇದನ್ನ ಅವ್ನಿಗೆ ಸ್ವಲ್ಪ ನಂಬೋದಕ್ಕೆ ಡೌಟ್ ಆಗುತ್ತೆ. ಆದ್ರೂ ಕೂಡ ಅದನ್ನ ನಂಬ್ತಾನೆ. ಮತ್ತೆ ನೋವಾ ಏನ್ ಮಾಡ್ತಾನೆ ಅಂದ್ರೆ ನಿನ್ನೆ ಇವರು ಸ್ವಿಮ್ ಮಾಡಿದ್ರಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಕಪ್ಪು ಬಟ್ಟೆ ಸಿಗುತ್ತೆ. ಅದೇ ಜಾಗದಲ್ಲಿ ಈ ಮಿಸಸ್ ಹಾರ್ವಿನ್ಸನ್ ಕೂಡ ಅಲ್ಲೇ ಇರ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋ ಅದೇ ವ್ಯಕ್ತಿಯ ಮನೆ ಹತ್ರ ಬರ್ತಾನೆ. ಬಂದ್ಬಿಟ್ಟು ಆ ವ್ಯಕ್ತಿನ ಮೀಟ್ ಮಾಡ್ತಾನೆ ಕೂಡ. ಇವನ್ ಅಷ್ಟೊಂದು ಕೆಟ್ಟವನೇನಲ್ಲ ಅಂದ್ಬಿಟ್ಟು. ಹಾಗೆ ಆ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ ಇವನೊಬ್ಬ ರಿಟೈರ್ಡ್ ಡಿಟೆಕ್ಟಿವ್ ಆಫೀಸರ್ ಅಂತ. ಇದರಿಂದ ತನ್ನ ಫ್ರೆಂಡ್ಗೆ ಆದ ಪ್ರಾಬ್ಲಮ್ ನ ಅವನ ಹತ್ರ ಹೇಳ್ಕೊತಾನೆ. ನನ್ನ ಫ್ರೆಂಡ್ಗೆ ನೆನ್ನೆ ಈ ರೀತಿ ಆಯ್ತು, ಅವನ ಒಂದು ವಿಚ್ ನೀರೊಳಗಡಿಕೆ ಹೇಳ್ಕೊಂಡ್ಬಿಡ್ತು. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನೀನು ನಿಮ್ಗೆ ಹೆಲ್ಪ್ ಮಾಡ್ತೀರಾ ಅಂದಾಗ ಅದಕ್ಕೆ ಆ ವ್ಯಕ್ತಿನೂ ಕೂಡ ನೀನ್ ಆ ವಿಚ್ ನೋಡಿದ್ಯಾ, ಸುಮ್ನೆ ಎಲ್ಲ ಏನೇನೋ ಕತೆ ಕಟ್ಕೊಂಡ್ಬೇಡ, ವಿಚ್ ಇವೆಲ್ಲ ಯಾವುದು ಕೂಡ ನಿಜ ಅಲ್ಲ, ಸುಮ್ನೆ ಹೋಗ್ಬಿಡು ಇಲ್ಲಿಂದ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ. ಮತ್ತೆ ಈ ಒಂದು ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ಜೀನ್ ಅಂತ. ನೆಕ್ಸ್ಟ್ ನೋವಾ ವೆಕೇಶನ್ಗೆ ಅಂತ ಬಂದಿರೋಂತಹ ಮಿಸಸ್ ಹಾರ್ವಿನ್ಸನ್ಗೆ ಊಟ ಕೊಡೋದಕ್ಕೆ ಅಂದ್ಬಿಟ್ಟು ಅವ್ರ ಹತ್ರ ಹೋಗ್ತಾನೆ. ಹೋದಾಗ ಅವ್ರ ರೂಮ್ ಒಳಗಡೆಯಿಂದ ವಿಚಿತ್ರವಾಗಿರೋ ಒಂದು ವಾಯ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ ಇವ್ನಿಗೆ. ಇದರಿಂದ ಭಯ ಪಡ್ಕೊಂಡು ಅಲ್ಲಿಂದ ಓಡ್ ಬಂದ್ಬಿಡ್ತಾನೆ. ನೆಕ್ಸ್ಟ್ ಜೀನೋ ತನ್ನ ವೈಫ್ ತನ್ನ ಮಗಂದು ಹಳೆ ಫುಟೇಜ್ ನೆಲ್ಲ ನೋಡ್ತಾ ಇರ್ತಾನೆ. ಇದರಿಂದ ಫೀಲ್ ಮಾಡ್ಕೋತಾ ಇರ್ತಾನೆ. ಇಬ್ರು ಕೂಡ ಇವನ್ ಜೊತೆ ಇರೋದಿಲ್ಲ. ಇವಂದು ಕೂಡ ಒಂದು ಬ್ಯಾಕ್ ಸ್ಟೋರಿ ಇದೆ, ಅದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಮತ್ತೆ ಹಾಗೆ ಟಿವಿ ನೋಡ್ತಾ ಇರ್ಬೇಕಾದ್ರೆ ಬೆನ್ನ ಒಂದು ನ್ಯೂಸ್ ಬರುತ್ತೆ. ಇದರಿಂದ ಆ ಒಂದು ನ್ಯೂಸ್ ನ ನೋಡ್ಬಿಟ್ಟು ಬೆನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ನಮ್ಮ ನೋವಾ ಏನ್ ಮಾಡ್ತಾನೆ ಅಂದ್ರೆ ಬೇಸ್ ಬಾಲ್ ಮ್ಯಾಚ್ ನ ಅಂಪೈರ್ ಹತ್ರ ಜಗಳ ಆಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಈ ಜೀನ್ ಬಂದ್ಬಿಟ್ಟು ನನ್ನ ನಿನ್ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಅವನು ಕೂಡ ಇವನ್ ಫ್ರೆಂಡ್ ಹತ್ರ ಕರ್ಕೊಂಡ್ ಬರ್ತಾನೆ. ಬಂದಾಗ ಜೀನ್ ಕೂಡ ಇವನ್ನ ಕ್ಲೀನ್ ಆಗಿ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡ್ಬಿಟ್ಟು ಅವತ್ತ ಏನೇನಾಯ್ತು ಪ್ರತಿಯೊಂದನ್ನು ಕೂಡ ಹೇಳು ಅಂದಾಗ ಇವನು ಕೂಡ ಹೇಳೋಕೆ ಶುರು ಮಾಡ್ತಾನೆ. ಇದರಿಂದ ಅವ್ನಿಗೇನು ಆಗಿಲ್ಲ, ಅವ್ನು ಸರಿಯಾಗೇ ಇದ್ದಾನೆ. ಯಾರಾದ್ರೂ ಅವನ ನೀರೊಳಗಡೆ ಎಳ್ದಿದ್ರೆ ಯಾವ್ದಾದ್ರು ಒಂದು ಮಾರ್ಕ್ ಇರಬೇಕಿತ್ತು, ಆ ರೀತಿ ಏನೂ ಇಲ್ಲ. ನೀನ್ ಅನ್ಕೊಂಡಿರೋ ರೀತಿ ಯಾವ ವಿಚ್ಚು ಇವನ್ನ ನೀರೊಳಗಡೆ ಎಳ್ದಿಲ್ಲ, ಅಲೆಗಳೇ ಎಳ್ದಿರ್ಬೋದು ಅಂದ್ಬಿಟ್ಟು ಇವ್ನಿಗೆ ಏನು ಆಗೋಲ್ಲ, ಸ್ವಲ್ಪ ದಿನ ಸರೋಗ್ತಾನೆ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಅವನು ಕೂಡ. ನೆಕ್ಸ್ಟ್ ನಾವು ಕೆವಿನ್ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಇವನು ಫ್ರೆಂಡ್ಸ್ ಗಳ ಜೊತೆಗೆ ಒಂದು ಫೈರ್ ಕ್ಯಾಂಪ್ ಗೆ ಬಂದಿರ್ತಾನೆ. ಆದ್ರೆ ಅದೇ ಜಾಗದಲ್ಲಿ ಒಂದು ಹುಡುಗಿ ಇವನ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇರ್ತಾಳೆ. ಅಟ್ರಾಕ್ಟ್ ಮಾಡ್ಬಿಟ್ಟು ಅವನ್ನ ಕರ್ಕೊಂಡು ಒಂದು ರೆಸ್ಟ್ರಿಕ್ಟೆಡ್ ಏರಿಯಾಗೆ ಬರ್ತಾಳೆ. ಇದೊಂದು ಡೇಂಜರಸ್ ಆಗಿರೋ ಜಾಗ ಆಗಿರುತ್ತೆ. ಯಾಕಪ್ಪ ಅಂದ್ರೆ ವರ್ಲ್ಡ್ ವಾರ್ 2 ಅಲ್ಲಿ ಬಾಂಬ್ ಗಳನ್ನ ಟೆಸ್ಟ್ ಮಾಡ್ತಿದ್ದಂತ ಜಾಗ ಇದು. ಅಕ್ಕಪಕ್ಕ ಎಲ್ಲ ಲ್ಯಾಂಡ್ ಮೈನ್ಸ್ ಗಳೇ ಇರುತ್ತೆ. ಇದರಿಂದ ಆ ಜಾಗಕ್ಕೆ ಈ ಹುಡುಗನ ಕರ್ಕೊಂಡ್ ಬಂದ್ಬಿಟ್ಟು ಇವನ ಸೋಲ್ನು ಕೂಡ ತಗೊಳುತ್ತೆ. ತಗೊಂಡಿದ್ ನೆಕ್ಸ್ಟ್ ಸೆಕೆಂಡ್ ಆ ಜಾಗದಲ್ಲಿ ಒಂದು ಬ್ಲಾಸ್ಟ್ ಕೂಡ ಆಗುತ್ತೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಈ ವಿಷಯ ನ್ಯೂಸ್ ಅಲ್ಲೆಲ್ಲ ಬಂದ್ಬಿಡುತ್ತೆ. ಇದರಿಂದ ನಮ್ ಹೀರೋಗೂ ಕೂಡ ಗೊತ್ತಾಗುತ್ತೆ ಇವಿನ ಪರಿಸ್ಥಿತಿ ಸೇಮ್ ನೋಡೋದಕ್ಕೆ ಬೆನ್ ಪರಿಸ್ಥಿತಿ ಹಾಗೆ ಇದೆ ಅನ್ಬಿಟ್ಟು ಇವನ್ಗೆ ಡೌಟ್ ಬರುತ್ತೆ. ಇದರಿಂದ ಜೀನ್ ಕರ್ಕೊಂಡು ಅದೇ ಜಾಗಕ್ಕೆ ಹೋಗ್ತಾನೆ ಕೂಡ, ಯಾರಿಗೂ ಗೊತ್ತಾಗದಿರೋ ರೀತಿ. ಮತ್ತೆ ಆ ಜಾಗನೆಲ್ಲ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವಾಗ ನೋವಾಗೆ ಒಂದು ಬಟ್ಟೆ ಸಿಗುತ್ತೆ. ಇದು ಸೇಮು ಆ ಬ್ರಿಡ್ಜ್ ಹತ್ರ ಸಿಕ್ತಲ್ಲ ಅದೇ ರೀತಿ ಇರುತ್ತೆ. ಮತ್ತೆ ಇವನ್ಗೆ ಅಲ್ಲೊಂದು ಬ್ರೂಮ್ ಕೂಡ ಸಿಗುತ್ತೆ. ಅಂದ್ರೆ ಈ ವಿಚ್ಗಳು ಒಂದು ಕಡ್ಡಿ ಮೇಲೆ ಕುತ್ಕೊಂಡು ಹಾರಾಡ್ತಾವಲ್ಲ ಆ ತರ ಐಟಮ್ ಅಲ್ಲಿ ಸಿಗುತ್ತೆ. ಆದ್ರೆ ಜೀನ್ ಇದನ್ನೆಲ್ಲ ನಂಬೋದಿಲ್ಲ. ಇವನು ಏನನ್ನು ಹೇಳ್ಬೇಡ ಬಾ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ನೋವಾ ಈ ಒಂದು ವಿಷಯನೆಲ್ಲ ಇವರಿಬ್ರು ಫ್ರೆಂಡ್ಸ್ ಗಳ ಹತ್ರ ಹೇಳ್ತಾನೆ. ಈ ಒಂದು ಜಾಗದಲ್ಲಿ ಒಂದು ವಿಚ್ ಬಂದಿದೆ ಅನ್ಬಿಟ್ಟು, ಮತ್ತೆ ಈ ವಿಚ್ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ ಇದಾರೆ, ಬನ್ನಿ ಮೀಟ್ ಮಾಡಿಸ್ತೀನಿ ಅನ್ಬಿಟ್ಟು ಜೀನ್ ಹತ್ರ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಇವರು ಎಲ್ಲ ಕೂಡ ಆ ಒಂದು ವಿಚ್ ಬಗ್ಗೆ ಕೆಲವು ವಿಷಯಗಳನ್ನ ಮಾತಾಡೋಕೆ ಶುರು ಮಾಡ್ತಾರೆ. ಅದೇನಪ್ಪ ಅಂದ್ರೆ ಈ ವಿಚ್ ಮುಂಚೆ ಎಲ್ಲ ತಾನು ಜೀವಂತವಾಗಿರ್ಬೇಕು, ತಾನು ಹೆಂಗಾಗಿರ್ಬೇಕು, ಪವರ್ಫುಲ್ ಆಗಿರ್ಬೇಕು ಅಂತ ಮಕ್ಳನ್ನೆಲ್ಲ ತಿಂತಾ ಇತ್ತು. ಆದ್ರೆ ಅಲ್ಲಿರುವಂತ ಜನಗಳಿಗೆ ತಮ್ಮ ಮಕ್ಕಳು ಮಿಸ್ ಆಗಿರೋದ್ರಿಂದ ಹುಡ್ಕೋಕೆ ಶುರು ಮಾಡಿ ತನಗೇನಾದ್ರು ತೊಂದರೆ ಆಗುತ್ತೆ ಅನ್ಬಿಟ್ಟು ಒಂದು ಹೊಸ ವಿಧಾನ ತಿಳ್ಕೊಂಡಿರುತ್ತೆ. ಅದೇ ಈ ಮಕ್ಳುಗಳ ಸೋಲ್ನ ಹೇಳ್ಕೊಳ್ಳೋದು. ಆ ರೀತಿ
ಆದ್ರೆ ಮಕ್ಳುಗಳು ಸಾಯೋದಿಲ್ಲ, ಮತ್ತೆ ಹಾಗೆ ಅವರು ಸತ್ತ ಹೆಣದ ಹಾಗೆ ರೀತಿ ಜೀವನ ಮಾಡ್ಬೇಕಾಗುತ್ತೆ. ಇದರಿಂದ ತಂದೆ ತಾಯಿಗೂ ಡೌಟ್ ಬರೋದಿಲ್ಲ, ನಾನ್ ಆರಾಮಾಗಿ ಇರ್ಬೋದು ಅನ್ಬಿಟ್ಟು ಈ ರೀತಿ ಅದೊಂದು ಪ್ಲಾನ್ ಮಾಡ್ಕೊಂಡಿರುತ್ತೆ. ಮತ್ತೆ ಜೀನು ಇವ್ರ 3 ಜನಕ್ಕೂ ಕೂಡ ಒಂದು ವಿಷಯ ಹೇಳ್ತಾನೆ. ಕೆವಿನ್ ಇದ್ದಂತಹ ಜಾಗದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ, ಅಂದ್ರೆ ಆ ವಿಚ್ಗೂ ಕೂಡ ಏಟ್ ಆಗಿರುತ್ತೆ. ಯಾರ ಕೈ ಮೇಲಾರು ನೀವು ಸುಟ್ಟಿರೋ ಮಾರ್ಕ್ ನ ನೋಡಿದ್ರೆ ನನ್ಗೆ ನೋಟಿಸ್ ಮಾಡಿ ಹೇಳಿ ಅನ್ಬಿಟ್ಟು ಇವ್ರ 3 ಜನಕ್ಕೆ ಒಂದು ಪ್ಲಾನ್ ನ ಕೊಟ್ಬಿಟ್ಟು ಕಳಿಸ್ತಾನೆ. ನೆಕ್ಸ್ಟ್ ನೋವ ತನ್ನ ಮನೇಲಿ ಇರ್ಬೇಕಾದ್ರೆ ಆ ಒಂದು ಲೇಡಿ ಮೇಲೆ ಡೌಟ್ ಬಂದ್ಬಿಟ್ಟಿರುತ್ತಲ್ಲ ಇವನ್ಗೆ. ಇದರಿಂದ ಅವ್ರು ಇಲ್ದೇ ಇದ್ದಾಗ ಅವ್ರನ್ನ ಒಂದು ರೂಮ್ ಒಳಗಡೆ ಹೋಗ್ತಾನೆ. ಹುಡುಕ್ಬಿಟ್ಟು ಅಲ್ಲೂ ಕೂಡ ಹುಡುಕ್ತಿರ್ಬೇಕಾದ್ರೆ ಇವನ್ಗೆ ಸೇಮ್ ಅದೇ ರೀತಿಯಾದ ಬಟ್ಟೆ ಸಿಗುತ್ತೆ. ಹಾಗೆ ಅಲ್ಲೇ ಇದ್ದಂತಹ ಒಂದು ಡ್ರಾವರ್ ನ ಎಳ್ದಾಗ ಅಲ್ಲಿ ಕೆಲವು ಮಕ್ಕಳುಗಳ ಹೆಸರು ಹಾಗೆ ಡೇಟ್ ಗಳೆಲ್ಲ ಬರ್ದಿರುತ್ತೆ. ಆಗ ನೋಡ್ತಿದ್ದಂಗೆನೆ ಆ ರೂಮ್ಗೆ ಮಿಸಸ್ ಹಾರ್ವಿನ್ಸ್ ಅನ್ನು ಬರುವಂತ ಶಬ್ದ ಕೇಳಿಸಿ ಇವನು ಅಲ್ಲೇ ಇದ್ದಂತಹ ಡ್ರೆಸ್ಸಿಂಗ್ ಡ್ರಾವರ್ ಒಳಗಡೆಗೆ ಹೋಗಿ ಹೌಚಿಕೊಂಡ್ಬಿಡ್ತಾನೆ. ಆ ಒಂದು ಲೇಡಿನೂ ಕೂಡ ತನ್ನ ರೂಮ್ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ತನ್ನ ಒಂದು ಕೋರ್ಟ್ ನ ಹಾಕೊಂಡು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಮಿಸಸ್ ಹಾಲ್ವರ್ಸ್ ಅನ್ನು ಒಂದು ಜಾಗಕ್ಕೆ ಸೈಕಲ್ ನ ತಗೊಂಡು ಹೋಗ್ತಾ ಇರ್ತಾರೆ. ಇದರಿಂದ ಇವ್ರ 3 ಜನನು ಕೂಡ ಇವಳ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಲೇಡಿ ಯಾವ ಕಡೆಗೆ ಹೋಗ್ತಾ ಇರ್ತಾಳೆ ಅಂದ್ರೆ ಒಂದು ಚಿಲ್ಡ್ರನ್ ಥಿಯೇಟರ್ಸ್ ಕಡೆಗೆ ಹೋಗ್ತಾ ಇರ್ತಾಳೆ. ಇದರಿಂದ ಇವ್ರುಗಳು ಕೂಡ ಒಂದು ಲೇಡಿನ ಫಾಲೋ ಮಾಡ್ಕೊಂಡು ಹೋದಾಗ ಆ ಲೇಡಿನೂ ಕೂಡ ಒಂದು ಸ್ಟೇಜ್ ಹತ್ರ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ನೋವಾ ಇದನ್ನೆಲ್ಲ ಆ ಒಂದು ಲೇಡಿನ ತೆಳ್ಬಿಟ್ಟು ಆ ಒಂದು ಲೇಡಿ ಮೇಲೆ ಹೋಲಿ ವಾಟರ್ ನ ಹಾಕ್ತಾರೆ. ಆದ್ರೆ ಆ ಹೋಲಿ ವಾಟರ್ ಏನು ಕೂಡ ವರ್ಕ್ ಆಗೋದಿಲ್ಲ. ಅದಾದ್ಮೇಲೆ ಅಲ್ಲಿರುವಂತ ಜನರುಗಳಿಗೆ ಹೇಳ್ತಾನೆ ಇವಳೊಬ್ಳು ವಿಚ್ ಅಂತ. ಆದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಲೇಡಿ ವಿಚ್ ಆಗಿರೋದಿಲ್ಲ. ಆಕ್ಚುಲಿ ಇವಳೊಬ್ಳು ಚಿಲ್ಡ್ರನ್ಸ್ ಆರ್ಥರ್ ಆಗಿರ್ತಾಳೆ. ತಾನು ಬರ್ದಿರೋಂತ ಒಂದು ಬುಕ್ ನ ಪ್ರಮೋಟ್ ಮಾಡೋದಕ್ಕೆ ಅನ್ಬಿಟ್ಟು ಈ ಜಾಗಕ್ಕೆ ಬಂದಿರ್ತಾಳೆ. ಇದರಿಂದ ಇವ್ರುಗಳಿಗೆ ಗೊತ್ತಾಗ್ಬಿಡುತ್ತೆ ನಾನು ಮಾಡಿದ್ದು ತಪ್ಪು, ಇವ್ರೊಂದು ವಿಚ್ ಅಲ್ಲ ಅನ್ಬಿಟ್ಟು. ಮಿಸಸ್ ಹಾರ್ವಿನ್ಸ್ ಅನ್ಗೂ ತುಂಬಾ ಕೋಪ ಬಂದ್ಬಿಟ್ಟಿರೋದಲ್ಲ, ತನ್ನ ರೂಮ್ಗೆ ಇವನು ಹೇಳ್ದೆ ಕೇಳ್ದೆ ಬಂದಿರೋದ್ರಿಂದ ಆ ಒಂದು ಹೋಟೆಲ್ ನ ಬಿಟ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಈ ರೀತಿ ಬಂದಂತ ಗೆಸ್ಟ್ ಗಳಿಗೆ ಮರ್ಯಾದೆ ಕೊಡಲ್ಲ ನೀವು ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ನೋವಾನ ತಾಯಿಗೆ ತುಂಬಾ ಕೋಪ ಬಂದ್ಬಿಟ್ಟು ನಮ್ ಹೀರೋಗೆ ಬೈದ್ ಬಿಡ್ತಾರೆ. ಇದರಿಂದ ನೋವಾಗೂ ಕೂಡ ಬೇಜಾರಾಗ್ಬಿಟ್ಟು ಅದೇ ಒಂದು ವ್ಯಕ್ತಿಯ ಮನೆಗೆ ಬರ್ತಾನೆ. ಆ ವ್ಯಕ್ತಿ ಹತ್ರ ತಾನು ಇವತ್ತು ಏನೇನ್ ಮಾಡಿದೆ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಹೇಳ್ಕೊತಾ ಇರ್ತಾನೆ. ನೋವಾಗೆ ತಂದೆ ಇರೋದಿಲ್ಲ, ಅವ್ರ ತಂದೆ ಸತ್ತೋಗ್ಬಿಟ್ಟಿರ್ತಾರೆ. ಹೀಗೆ ಇವರಿಬ್ರು ಮಾತಾಡ್ಕೊತಿರ್ಬೇಕಾದ್ರೆ ಜೀನು ತನ್ನ ಲೈಫ್ ಸ್ಟೋರಿನ ಹೇಳೋಕೆ ಶುರು ಮಾಡ್ತಾನೆ. ಈ ಜೀನ್ಗೆ 5 ವರ್ಷದ ಮಗು ಕೂಡ ಇರುತ್ತೆ. ಹೀಗೆ ಒಂದಿನ ತನ್ನ ಮಗುನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನು ಟೈರು ಪಂಚರ್ ಆಗೋಗ್ಬಿಡುತ್ತೆ. ಇದರಿಂದ ಕಾರ್ನ ಹಿಡಿದ್ಬಿಟ್ಟು ಇವನು ಪಂಚರ್ ನ ಹಾಕ್ತಾ ಇರ್ಬೇಕಾದ್ರೆ ಒಬ್ಬ ಮೋಟಾರ್ ಸೈಕಲ್ ಇಂದ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಕಾರ್ನಲ್ಲಿ ಕೂತಿರುವಂತಹ ಜೀನ ಮಗುನ ಕಿಡ್ನಾಪ್ ಮಾಡಿ ತಗೊಂಡು ಹೊಂಟೋಗ್ಬಿಡ್ತಾನೆ. ಈ ಜೀನು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ತುಂಬಾ ದೂರ ಹೋಗ್ತಾನೆ. ಬಟ್ ಆದ್ರೆ ಇವ್ರಿಗೆ ಅವ್ರ ಮಗ ಕಾಣೋದೇ ಇಲ್ಲ. ಇವ್ರ ಮಗುನ ಆ ವ್ಯಕ್ತಿ ತಗೊಂಡು ಹೊಂಟೋಗ್ಬಿಟ್ಟಿರ್ತಾನೆ. ಇವನ್ಗೆ ಏನಂತಾನೆ ಗೊತ್ತಾಗ್ತಾ ಇರೋದಿಲ್ಲ, ಅದು ಮಾನ್ಸ್ಟರ ಅಥವಾ ಕಿಡ್ನಾಪರ ಒಂಚೂರು ಅರ್ಥನೇ ಆಗ್ತಾ ಇರೋದಿಲ್ಲ. 30 ವರ್ಷದಿಂದ ಹುಡುಕ್ತಾ ಇರ್ತಾನೆ, ಸಿಗ್ತಾ ಇರೋದಿಲ್ಲ. ಇದರಿಂದ ಇವನ್ ಹೆಂಡತಿ ಮತ್ತೆ ಇವನ ಮಧ್ಯೆ ಜಗಳ ಆಗ್ಬಿಟ್ಟು ಇವ್ರ ಹೆಂಡತಿನೂ ಕೂಡ ಇವನ್ನ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾಳೆ. ಇದನ್ನೆಲ್ಲಾನು ಕೂಡ ಹೇಳ್ಕೊಂಡು ತುಂಬಾ ಫೀಲ್ ಮಾಡ್ಕೋತಾ ಇರ್ತಾನೆ. ಇದರಿಂದ ನೋವನ್ನು ಕೂಡ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಈ ಒಂದು ಟಾಪಿಕ್ ಬಗ್ಗೆ ವಾಪಸ್ ಬರ್ತಾರೆ. ಜೀನು ನನಗಾದಂಗೆ ಬೇರೆ ಪೇರೆಂಟ್ಸ್ ಗಳಿಗೂ ಆಗ್ಬಾರ್ದು, ಆದಷ್ಟು ಬೇಗ ಈ ಒಂದು ಸಿಚುವೇಶನ್ ಸರಿ ಮಾಡ್ಬೇಕು. ಮೊದಲು ನಾವು ಯಾರಿಗಾರ ಹೇಳ್ಬಿಟ್ಟು ಈ ಟೌನ್ ಅಲ್ಲಿರುವಂತಹ ಜನರುಗಳಿಗೆ ಅಲರ್ಟ್ ಮಾಡಬೇಕು, ಈ ಟೌನ್ ಅಲ್ಲಿ ಒಬ್ಬ ಕಿಡ್ನಾಪರ್ ಇದ್ದಾನೆ ಅಂತ. ಯಾಕೆಂದ್ರೆ ಇವಾಗ ನಾವು ನಡೀತಾ ಇರೋದನ್ನ ಹೇಳಿದ್ರೆ ಇವ್ರು ಯಾರು ಕೂಡ ನಂಬೋದಿಲ್ಲ ಅನ್ಬಿಟ್ಟು ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ನ್ಯೂಸ್ ರಿಪೋರ್ಟರ್ ಎಡ್ಗರ್ ಹಾಗೆ ಒಂದು ಪೊಲೀಸ್ ಆಫೀಸರ್ ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತಾರೆ. ಈ ಒಂದು ಟೌನ್ ಅಲ್ಲಿ ಹುಡುಗರ ಹತ್ರ ಏನೇನೋ ನಡೀತೈತೆ, ನನ್ಗೆ ಯಾಕೋ ಅನ್ನಿಸ್ತೈತಿ ಈ ಒಂದು ಟೌನ್ ಅಲ್ಲಿ ಕಿಡ್ನಾಪರ್ ಬಂದಿದ್ದಾನೆ ಅಂತ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಈ ರೀತಿ ಒಂದು ಹೆಡ್ಡಿಂಗ್ ಲೈನ್ ಹಾಕ್ಬಿಟ್ಟು ಒಂದು ಅವೇರ್ನೆಸ್ ಕೊಡಬೇಕು, ಅವ್ರ ಪೇರೆಂಟ್ಸ್ ಗಳು ಅವ್ರ ಮಕ್ಕಳನ್ನ ಸರಿಯಾಗಿ ನೋಡ್ಕೊಬೇಕು ಅಂತ. ಆದ್ರೆ ಇದನ್ನ ಇವರಿಬ್ರು ಕೂಡ ನಂಬ್ತಾನೆ ಇರೋದಿಲ್ಲ. ಈಗ ಇದ್ರ ಬಗ್ಗೆ ಮಾತಾಡ್ತಾ ಜಗಳ ಆಡ್ತಾ ಇರ್ಬೇಕಾದ್ರೆ ಅವಾಗ ನೋವಾ ಈ ಜಾಗದಲ್ಲಿ ಒಂದು ವಿಚ್ ಇದ್ದಾಳೆ ಅಂತ ಎತ್ಬಿಡ್ತಾನೆ. ಇದರಿಂದ ಎಡ್ಗರ್ ಕೂಡ ಈ ಹುಡುಗನ್ ಮಾತ್ ನಂಬ್ಕೊಂಡು ಇದನ್ನೆಲ್ಲ ನೀನ್ ಮಾಡ್ತಾ ಇದೀಯಾ, ಇದನ್ನೆಲ್ಲ ಪೇಪರ್ ಆಗಿ ಹಾಕೊಂಡ್ರೆ ನಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಷ್ಟೇ ಕಣೋ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಜೀನ್ ಕೂಡ ಅಲ್ಲ ಅದನ್ನೆಲ್ಲ ನಂಬೇಡ, ಆ ಹುಡುಗ ಏನೋ ತನ್ನ ಭ್ರಮೆ ಮೂಲಕ ಹೇಳ್ತಾ ಇದ್ದಾನೆ ಅನ್ಬಿಟ್ಟು ಇದನ್ನೆಲ್ಲ ನಂಬೇಡಿ ಅಂತ. ಇದರಿಂದ ನೋವಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಆಚೆ ಬಂದಾಗ ಇವನಿಬ್ರು ಫ್ರೆಂಡ್ಸ್ ಗಳು ಸಿಗ್ತಾರೆ. ಫ್ರೆಂಡ್ಸ್ ಗಳು ಸಿಕ್ತಾಗ ಆ ಒಂದು ವಿಷ್ಣ ಹುಡುಕೋದಕ್ಕೆ ನೀವು ನಂಗೆ ಸಹಾಯ ಮಾಡ್ತೀರಾ ಅಂದಾಗ ಆದ್ರೆ ಇವರಿಬ್ರು ಕೂಡ ಇವನ್ಗೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಿನ್ನಿಂದ ನಾವು ಸಿಗಾಕೊಳ್ಳೋಕೆ ಇಷ್ಟ ಇಲ್ಲ ನೋವಾ, ನಮ್ಮನ್ನ ಬಿಟ್ಬಿಡು ಅಂತ. ಇವನ್ಗೂ ಕೂಡ ಬೇಜಾರಾಗಿ ಸರಿ ಆಯ್ತು ನಿಮ್ ದಾರಿ ನೋಡ್ಕೊಳ್ಳಿ, ನನ್ನ ದಾರಿ ನಾನು ನೋಡ್ಕೋತೀನಿ ಅನ್ಬಿಟ್ಟು ಇವ್ನ ಪಾಡಿಗೆ ಇವನು ಬಂದ್ಬಿಟ್ಟು ಇವನು ರಿಸರ್ಚ್ ಮಾಡಿರುವಂತ ಎಲ್ಲಾ ಪೇಪರ್ ಗಳನ್ನು ಹರಿದಾಕ್ಬಿಡ್ತಾನೆ. ಏನ್ಕೂ ಬೇಡ ಎಲ್ಲ ವೇಸ್ಟ್ ಅನ್ಬಿಟ್ಟು. ಯಾರು ಕೂಡ ನಂಬ್ತಾ ಇರೋದಿಲ್ವಲ್ಲ ಇದರಿಂದ. ಮತ್ತೆ ನೋವಾ ತನ್ನ ಬೇಸ್ಬಾಲ್ ಮ್ಯಾಚ್ ನ ಮುಗಿಸ್ಕೊಂಡು ವಾಪಸ್ ತನ್ನ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಇವನ ಫ್ರೆಂಡ್ ಯೂಜಿನ್ ನ ಒಂದು ಸೈಕಲ್ ರೋಡ್ ಪಕ್ಕ ಬಿದ್ದಿರುತ್ತೆ. ಇದರಿಂದ ಇದ್ಯಾಕಪ್ಪ ಇಲ್ಲಿ ಬಿದ್ದಿದೆ ಅನ್ಬಿಟ್ಟು ಯೂಜಿನ್ ನ ಹುಡ್ಕೊಂಡು ಅದೇ ಒಂದು ಕಾಡು ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಯೂಜಿನ್ ನ ಹುಡುಕ್ತಿರ್ಬೇಕಾದ್ರೆ ಯೂಜಿನ್ ಒಂದು ಮರು ಕೆಳಗಡೆ ಕೂತ್ಕೊಂಡು ತುಂಬಾ ಭಯ ಪಡ್ಕೋತಾ ಇರ್ತಾನೆ. ಇದರಿಂದ ಅವನ ಹತ್ರ ಹೋಗ್ಬಿಟ್ಟು ಏನಾಯ್ತು ಯೂಜಿನ್ ಇಷ್ಟೊಂದು ಭಯ ಪಡ್ಕೋತಾ ಇದೆಯಾ ಅಂದಾಗ ಅವನು ಒಂದ್ ಕಡೆ ಕೈ ಮಾಡಿ ತೋರಿಸ್ತಾನೆ.
ನೋಡಿದ್ರೆ ಅಲ್ಲಿ ವಿಚ್ ನಿಂತಿರ್ತಾಳೆ. ಇದರಿಂದ ಇವರಿಬ್ರು ತುಂಬಾ ಭಯ ಪಡ್ಕೊಂಡು ಅಲ್ಲಿಂದ ಒಂದೇ ಸಮನೆ ಹೊಡ್ತಾ ಆ ಒಂದು ಕಾಡಿಂದ ಆಚೆ ಬಂದ್ಬಿಡ್ತಾರೆ. ಆಚೆ ಬಂದಾಗ ನಮ್ ಹೀರೋ ಕೂಡ ಹೇಳ್ತಾನೆ, ನಾನು ಹೇಳ್ದೆ ತಾನೆ ವಿಚ್ ನಿಜವಾಗ್ಲೂ ಇದೆ ಅನ್ಬಿಟ್ಟು. ಇದರಿಂದ ಯೂಜಿನ್ ಕೂಡ ಇದೆಲ್ಲ ನಿನ್ನಿಂದನೇ ಆಗ್ತಾ ಇರೋದು, ನೀನ್ ಅದನ್ನ ಹುಡ್ಕೊಂಡು ಹೋಗಿರೋದ್ರಿಂದನೇ ಅದು ನಮಗೆ ಕಾಟ ಕೊಡ್ತೈತೆ ಅನ್ಬಿಟ್ಟು ಅವನು ತೇಳ್ಬಿಟ್ಟು ಅಲ್ಲಿಂದ ಸೈಕಲ್ ತಗೊಂಡು ಹೊರಟು ಹೋಗ್ಬಿಡ್ತಾನೆ. ಅವಾಗ ನಮ್ ಹೀರೋ ಒಂದು ಅಬ್ಸರ್ವ್ ಮಾಡ್ತಾನೆ, ಅವ್ನ ಕಾಲ್ ಹತ್ರ ರೆಡ್ ಆಲ್ಕಿ ಗ್ರೀಸು ಆ ಶೂಗೆ ಅಂಟ್ಕೊಂಡಿರುತ್ತೆ. ಇದು ಯಾವಾಗಪ್ಪ ಅಂಟ್ಕೋತು ಅಂದ್ರೆ ಆ ವಿಚ್ ನೋಡಿದ್ನಲ್ಲ ಆ ಜಾಗದಲ್ಲಿ ಅಂಟ್ಕೊಂಡಿರುತ್ತೆ. ಮತ್ತೆ ಇರ್ಲಿ ಬಿಡು ಅನ್ಬಿಟ್ಟು ಇವನು ಕೂಡ ತನ್ನ ಸೈಕಲ್ ತಗೊಂಡು ಹೋಗ್ತಾ ಇರ್ತಾನೆ. ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ, ಕತ್ಲೆ ಬೇರೆ ಆಗ್ಬಿಟ್ಟಿರುತ್ತೆ. ಆಗ ನೋಡ್ತಿದ್ದಂಗೆನೆ ಆ ವಿಚ್ ಅದೇ ಕಾರಿಂದ ಇವನು ಫಾಲೋ ಮಾಡೋಕೆ ಶುರು ಮಾಡುತ್ತೆ. ಇದರಿಂದ ಇವನು ತುಂಬಾನೇ ಭಯ ಪಡ್ಕೊಂಡು ಸೈಕಲ್ ನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಜೀನ್ ಮನೆ ಕಡೆಗೆ ಬಂದ್ಬಿಡ್ತಾನೆ. ಅವನ ಮನೆ ಒಳಗಡೆ ಬಂದ್ಬಿಟ್ಟು ನನ್ನ ಫಾಲೋ ಮಾಡ್ಕೊಂಡು ಆ ವಿಚ್ ಬಂದಿದೆ ನೋಡು ಅಂದಾಗ ಅವನು ಕೂಡ ಹೊರಗಡೆ ಹೋಗಿ ನೋಡ್ತಾನೆ, ಯಾರು ಕೂಡ ಇರೋದಿಲ್ಲ. ಮತ್ತೆ ಜೀನು ಇವನ್ಗೆ ಒಂದು ಸಾರಿನ ಕೇಳ್ತಾನೆ. ಆ ಪೊಲೀಸ್ ಆಫೀಸರ್ ಹತ್ರ ಈ ಹುಡುಗ ಏನನ್ನು ಹೇಳ್ತಾ ಇದ್ದಾನೆ, ಈ ಹುಡುಗನ ಮಾತನ್ನ ನಂಬೇಡಿ ಅಂತ ಹೇಳಿದ್ರಲ್ಲ, ಇದರಿಂದ ಮತ್ತೆ ಇವನು ಮಾಡಿರುವಂತ ಒಂದು ಇನ್ವೆಸ್ಟಿಗೇಷನ್ ತೋರಿಸ್ತಾನೆ. ಬೇರೆ ಬೇರೆ ಜಾಗದಲ್ಲೂ ಕೂಡ ತುಂಬಾ ಮಕ್ಕಳುಗಳು ಮಿಸ್ ಆಗಿದಾವೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ಮಿಸ್ಸಿಂಗ್ ಆಗಿರೋ ಒಂದು ಹುಡುಗ ಒಂದು ಫಾರೆಸ್ಟ್ ಅಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಪೊಲೀಸ್ ಅವ್ರ ಕೈಗೆ ಸಿಕ್ಕಿದಾನೆ ಅಂತ. ಆದ್ರೆ ಅದು ಬೇರೆ ಯಾರು ಆಗಿರೋದಿಲ್ಲ, ರೋನಿ ಆಗಿರ್ತಾನೆ. ಈ ರೋನಿ ಯಾರು ಅಂತ ಗೊತ್ತಲ್ಲ, ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ, ಅವನೇ ಇವನಾಗಿರ್ತಾನೆ. ಇವಾಗ ಇವನ್ಗೆ ಒಂದು ಡೌಟ್ ಬರುತ್ತೆ, ಅದೇನಪ್ಪಾ ಅಂದ್ರೆ ಮುಂಚೆ ಎಲ್ಲ ವಿಚ್ ಏನ್ ಮಾಡ್ತಾ ಇದ್ಲು ಅಂದ್ರೆ ಮಕ್ಳುಗಳನ್ನೆಲ್ಲ ಕತ್ಕೊಂಡೋಗಿ ಅವ್ರಗಳನ್ನೆಲ್ಲ ತಿನ್ಬಿಟ್ಟು ಅವಳ ಪವರ್ ನ ಜಾಸ್ತಿ ಮಾಡ್ಕೋತಿದ್ಲು. ಆದ್ರೆ ಇವಾಗ ಆ ಒಂದು ವಿಧಾನನ ಬದಲಾಯಿಸ್ಕೊಂಡಿದ್ದಾಳೆ. ಇದರಿಂದ ಜೀನು ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ, ಈ ಫಸ್ಟ್ ಸಿಕ್ಕಿದ್ನಲ್ಲ ಈ ರೋನಿ ಪೇರೆಂಟ್ಸ್ ಹತ್ರ ಹೋಗಿ ನಾನು ಮಾತಾಡ್ತೀನಿ, ಏನಾದ್ರೂ ವಿಷಯ ಗೊತ್ತಾಗ್ಬೋದು, ಅವನಿರುವಂತ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಕೋತಾನೆ. ಮತ್ತೆ ಹಾಗೆ ನೋವಾ ಇಲ್ಲ ಅವನ ವೈಫ್ ಬಗ್ಗೆನೂ ಕೂಡ ಮಾತಾಡ್ತಾನೆ. ನೀವು ಹಾಗೆ ಹೋಗ್ತಿರಲ್ಲ, ನಿಮ್ಮ ವೈಫ್ ನ ಒಂದ್ಸಲಿ ಮೀಟ್ ಮಾಡಿ, ಅವ್ರಿಗೆ ಇವಾಗ ನಿಮ್ ಮೇಲೆ ಕೋಪ ಕಮ್ಮಿ ಆಗಿರ್ಬೋದು, ನೀವಿಬ್ರು ಕೂಡ ಮತ್ತೆ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೋದು ಅಂತ. ಆದ್ರೆ ಇವನ್ಗೆ ಅದ್ರ ಮೇಲೆ ನಂಬಿಕೆ ಇರೋದಿಲ್ಲ. ಅವಳು ಆಲ್ರೆಡಿ ನನ್ನ ಬಿಟ್ಬಿಟ್ಟು ಮರ್ತ್ಬಿಟ್ಟು ತುಂಬಾ ದೂರ ಹೊಂಟೋಗ್ಬಿಟ್ಟಿದ್ದಾಳೆ. ಇವಾಗ ನಾನು ಹೋದ್ರೂ ಕೂಡ ಅವಳ ಮನ್ಸಲ್ಲಿ ನನಗೆ ಜಾಗ ಇಲ್ಲ ಅಂತ. ಆದ್ರೆ ನೋವಾ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಇಲ್ಲಾಂದ್ರೆ ಇಡೀ ಜೀವನ ಪೂರ್ತಿ ಹೀಗೆ ಇರ್ಬೇಕಾಗುತ್ತೆ, ನೋವ್ನಲ್ಲೇ ಬದುಕಬೇಕಾಗುತ್ತೆ, ಟ್ರೈ ಮಾಡಿ ಅಂತ ಹೇಳ್ತಾನೆ. ಮತ್ತೆ ನೋವಾ ಜೀನ ಮೂಲಕ ತನ್ನ ಮನೆಗೆ ಸೇಫ್ ಆಗಿ ಬರ್ತಾನೆ. ಬಂದಾಗ ಇವನ್ ತಾಯಿ ಕೂಡ ಅವ್ರ ತಂದೆಯ ಕೆಲವು ವಸ್ತುಗಳನ್ನ ತೋರಿಸ್ತಾನೆ. ಅಂದ್ರೆ ಇವ್ರ ತಂದೆನೂ ಕೂಡ ಒಬ್ಬ ಜರ್ನಲಿಸ್ಟ್ ಆಗಿರ್ತಾರಲ್ಲ, ಇದರಿಂದ ಇವನು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾನಲ್ಲ, ಇದರಿಂದ ಇವನ್ಗೆ ಕೆಲವು ವಿಷಯಗಳನ್ನ ಹೇಳ್ತಾ ಇವನ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತ್ಕೋತಾಳೆ. ಹಾಗೆ ಇಲ್ಲೊಂದು ಎಮೋಷನ್ ಸೀನ್ ನಡೆಯುತ್ತೆ ಅಷ್ಟೇ. ನೆಕ್ಸ್ಟ್ ಜಿನ್ನು ಮನಗಿರ್ಬೇಕಾದ್ರೆ ಅವನು ಒಂದು ಟಿವಿ ಆನ್ ಆಗ್ಬಿಡುತ್ತೆ. ಈ ಒಂದು ಶಬ್ದನ ಕೇಳಿ ಜೀನ್ ಆಚೆ ಬಂದ್ ನೋಡಿದಾಗ ತನ್ನ ಒಂದು ಮಗನ ವಿಡಿಯೋ ಫುಟೇಜ್ ಇರುತ್ತೆ ಅಲ್ಲಿ. ಅದರಲ್ಲಿ ತನ್ನ ಮಗ ನನ್ನನ್ನು ನೀವು ಯಾಕೆ ಕಾಪಾಡ್ಲಿಲ್ಲ ಅಂತ ಹೇಳಿ ಇವನ್ನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾ ಇರುತ್ತೆ. ಇದರಿಂದ ಅವನಿಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನೆಕ್ಸ್ಟ್ ಆ ಒಂದು ವಿಚ್ಚು ನಮ್ ಹೀರೋನ ಎದುರಿಸಕ್ಕೆ ಅಂತ ಬರುತ್ತೆ. ನೋವನ್ನು ಕೂಡ ತನ್ನ ಒಂದು ರೂಮ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿರುವಂತ ರೂಮ್ ಲೈಟ್ಸ್ ಎಲ್ಲ ಆಫ್ ಆಗೋಕೆ ಶುರುವಾಗುತ್ತೆ. ಅವನು ಬಳಸ್ತಿದ್ದಂತಹ ಟೈಪರ್ ನ ಒಂದು ಮಿಷನ್ ಅಲ್ಲಿ ಒಂದು ಲೆಟರ್ಸ್ ನ ಬರೆಯೋಕೆ ಶುರು ಮಾಡುತ್ತೆ. ಆ ಒಂದು ವಿಚ್ಚು ಮಕ್ಕಳನ್ನೆಲ್ಲ ಹೇಗೆ ಸೋಲ್ನ ತಗೊಳುತ್ತೆ, ನೆಕ್ಸ್ಟ್ ನಿನ್ನೆ ಯಾವಾಗ ನಾನು ಮುಗಿಸ್ತೀನಿ ಅಂತ ಎಲ್ಲಾನು ಕೂಡ ಅದರಲ್ಲಿ ಹೇಳಿರುತ್ತೆ. ನೆಕ್ಸ್ಟ್ ಜೀನ್ ಇದನ್ನೆಲ್ಲ ಅವನು ರೋನಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನೇನು ಕೂಡ ಮಾತಾಡ್ತಾ ಇರೋದಿಲ್ವಲ್ಲ, ಇದರಿಂದ ಅವನ ಮನೆನೆಲ್ಲ ಸ್ವಲ್ಪ ರಿಸರ್ಚ್ ಮಾಡ್ತಾನೆ. ಅವಾಗ ರೋನಿನ ಬ್ಯಾಗ್ ಸಿಗುತ್ತೆ. ಆ ಒಂದು ಬ್ಯಾಗ್ ಒಳಗಡೆ ಒಂದು ಎನ್ವಲಪ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿದಾಗ ಕೆಲವು ಫೋಟೋಗಳು ಹಾಗೆ ಒಂದು ಕೀ ಇರುತ್ತೆ. ಮತ್ತೆ ಇವನ ಡ್ರೆಸ್ಸಿಂಗ್ ರೂಮ್ ನ ಓಪನ್ ಮಾಡಿದಾಗ ಒಂದು ಬಾಕ್ಸ್ ಕೂಡ ಸಿಗುತ್ತೆ ಇವನ್ಗೆ. ಆ ಒಂದು ಬಾಕ್ಸ್ ಒಳಗಡೆ ಈ ಒಂದು ಕೀನ ಹಾಕಿದಾಗ ಕೆಲವು ಮ್ಯಾಪ್ಗಳು ಹಾಗೆ ಕೆಲವು ಬುಲೆಟ್ಸ್ ಗಳು ಸಿಗುತ್ತೆ, ಸಿಲ್ವರ್ ಬುಲೆಟ್ಗಳು. ಇದರಿಂದ ಇವನಿಗೆ ಗೊತ್ತಾಗೋಗ್ಬಿಡುತ್ತೆ ಇವನ್ಗೆ ಆ ಮಾಸ್ಟರ್ ಯಾರು ಅಂತ ಗೊತ್ತಾಗಿರುತ್ತೆ. ಇದರಿಂದ ಅವನ್ನ ಸಾಯಿಸೋದಕ್ಕೆ ಆ ಜಾಗಕ್ಕೆ ಹೋಗಿದ್ದಾನೆ ಅಂತ. ಮತ್ತೆ ಇವನ್ಗೆ ಏನೇನ್ ಸಿಕ್ತು ಎಲ್ಲಾನು ಕೂಡ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಇವನ್ಗೆ ಒಂದು ಫ್ಲಾಶ್ ಆಗುತ್ತೆ ಆ ಫೋಟೋಗಳದ್ದು. ರೋನಿ ಕಲೆಕ್ಟ್ ಮಾಡಿ ಇಟ್ಟಿರುವಂತ ಡಾಕ್ಯುಮೆಂಟ್ಸ್ ನೆಲ್ಲ ನೋಡ್ತಾ ಇರ್ತಾನೆ. ನೋಡ್ತಿರ್ಬೇಕಾದ್ರೆ ಯಾವ್ಯಾವ ಮಕ್ಳುಗಳು ಮಿಸ್ಸಿಂಗ್ ಆಗಿರ್ತಾರೋ ಅವರೆಲ್ಲರೂ ಕೂಡ ಬೇಸ್ಬಾಲ್ ಗೇಮ್ ನ ಆಡ್ತಾ ಇರ್ತಾರೆ. ಆ ಒಂದು ಎಲ್ಲಾ ಫೋಟೋಗಳನ್ನ ನೋಡ್ತಿರ್ಬೇಕಾದ್ರೆ ಎಲ್ಲಾ ಫೋಟೋದಲ್ಲೂ ಕೂಡ ಅಂಪೈರ್ ಒಂದೇ ಆಗಿರ್ತಾನೆ. ಇದರಿಂದ ಜೀನ್ಗೆ ಗೊತ್ತಾಗೋಗ್ಬಿಡುತ್ತೆ ಬಿಚ್ಚು ಬೇರೆ ಯಾರು ಅಲ್ಲ, ಈ ಒಂದು ಅಂಪೈರ್ ಅಂತ. ಈ ಕಡೆ ನಮ್ ಹೀರೋ ಮ್ಯಾಚ್ ನ ಆಡಕ್ಕೆ ಅಂತ ಬಂದಾಗ ಅಂಪೈರ್ ನ ಶೂ ನ ನೋಡ್ತಾನೆ. ಸೇಮ್ ಇವನ ಒಂದು ಶೂಗೆ ಆಗಿತ್ತಲ್ಲ ರೆಡ್ ಆಲ್ಗಿ ಗ್ರೀಸು, ಅದೇ ರೀತಿಯಾದ ಕಲರು ಅವ್ನ ಶೂಗೂ ಕೂಡ ಆಗಿರುತ್ತೆ. ಮತ್ತೆ ಹಾಗೆ ಅವನು ಬಾಲ್ ನ ಹಿಡಿಬೇಕಾದ್ರೆ ಅವ್ನ ಕೈನ ನೋಡ್ತಾನೆ, ಅವ್ನ ಕೈ ಸುಟ್ಟೋಗ್ಬಿಟ್ಟಿರುತ್ತೆ. ಗೊತ್ತಾಗ್ಬಿಡುತ್ತೆ ಇವ್ನಿಗೀಗ ಈ ಒಂದು ಅಂಪೈರೇ ಒಂದು ವಿಚ್ ಆಗಿದ್ದಾನೆ ಅಂತ. ಇದರಿಂದ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ತನ್ನ ಇಬ್ರು ಫ್ರೆಂಡ್ಸ್ ಗಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ವಿಚ್ ಯಾರು ಅಂತ ನನಗೆ ಗೊತ್ತಾಗಿದೆ, ಅಂಪೈರೇ ಒಂದು ವಿಚ್ ಆಗಿದ್ದಾನೆ ಅಂತ. ಇವರಿಬ್ರು ಕೂಡ ಇವನೇ ವಿಚ್ ಅಂತ ನಿನಗೆ ಗೊತ್ತು ಅಂತ ಕೇಳಿದಾಗ ಅದಕ್ಕೆ ಅವನು ಕೂಡ ಅವ್ನು ಕಲೆಕ್ಟ್ ಮಾಡಿರೋಂತ ವಿಷಯಗಳನ್ನೆಲ್ಲ ಹೇಳ್ತಾನೆ. ಮತ್ತೆ ನೋವಾ ಹೇಗಾದ್ರೂ ಮಾಡಿ ಇವನ್ನ ಮನೆನ ನಾವು ಹುಡುಕ್ಬೇಕು ಅಂದಾಗ ಯೂಜಿನ್ಗೆ ಇವನ್ ಮನೆ ಎಲ್ಲಿದೆ ಅಂತ ಗೊತ್ತಿರುತ್ತೆ. ಇದರಿಂದ ನಡಿ ಆ ಮನೆ ಹತ್ರ ಹೋಗ್ಬಿಟ್ಟು ನಾವೇ ಅವನ್ನ ಹೇಗಾದ್ರೂ ಮಾಡಿ ಕ್ಯಾಚ್ ಮಾಡೋಣ ಅಂತ. ಸ್ಯಾಮಿನು ಕೂಡ ಅದೆಲ್ಲ ನಿನ್ಗೆ
ಅದ್ಯಾಕೋ ಬೇಕು ಜೀನ್ಗೆ ಈ ವಿಷಯನ ಹೇಳು, ಅವರು ಎಲ್ಲ ನೋಡ್ಕೋತಾರೆ ಅಂತ. ಜೀನ್ ಈಗ ನಮ್ ಜಾಗದಲ್ಲಿಲ್ಲ, ಅವ್ರು ಬೇರೆ ಕಡೆ ಹೋಗಿದ್ದಾರೆ, ಈಗ ನಾವೇನಾದ್ರೂ ಮಾಡ್ಬೇಕು ನಡಿ ಅನ್ಬಿಟ್ಟು ಇವ್ರು 3 ಜನನು ಕರ್ಕೊಂಡು ಆ ವ್ಯಕ್ತಿಯ ಮನೆ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದಿರಂಗೆ ಮನೆಯೊಳಗಡೆ ಕೂಡ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಹುಡುಕ್ದಾಗ ಏನೇನು ವಿಚಿತ್ರವಾಗಿರೋ ಐಟಮ್ಸ್ ಗಳೆಲ್ಲ ಅಲ್ಲಿರುತ್ತೆ. ಸ್ಯಾಮಿ ಒಂದು ಕ್ಯಾಮ್ರಾದಿಂದ ಇದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಸಡನ್ ಆಗಿ ಆ ವ್ಯಕ್ತಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇವ್ರುಗಳಿಗೆ ಪ್ರಜ್ಞೆ ಬಂದಾಗ ಆ ಒಂದು ವಿಚ್ ಇವ್ರು 3 ಜನ ಕೂಡ ಕಟ್ಟಾಗ್ಬಿಟ್ಟಿರುತ್ತೆ. ಅವಾಗ ಆ ಅಂಪೈರ್ ಇವ್ರ ಮುಂದೆ ಬರ್ತಾನೆ. ಈ ಅಂಪೈರ್ಗೆ ಈ ಹುಡುಗರ್ನೆಲ್ಲ ತಿಂದು ತಿಂದು ತುಂಬಾ ಬೋರ್ ಆಗ್ಬಿಟ್ಟಿರುತ್ತೆ. ಮತ್ತೆ ಹುಡುಗರುಗಳನ್ನೆಲ್ಲ ತಿಂದ್ರೆ ಇವನ್ಗೆನೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಒಂದು ಹೊಸ ಟೆಕ್ನಿಕ್ ನ ಕಂಡುಹಿಡ್ಕೊಂಡಿರ್ತಾನೆ. ಅದೇ ಈ ಹುಡುಗರ್ನ ಸೋಲ್ನ ತಗೊಳ್ಳೋದು. ಇವಾಗ ನಿಮ್ 3 ಜನ ನನ್ನ ಹತ್ರ ಬಂದಿರೋದ್ರಿಂದ ನಾನು ನಿಮ್ ಸೋಲ್ಗಳನ್ನ ತಗೊಳ್ಳೋದಿಲ್ಲ, ನಾನು ನಿಮ್ಗಳನ್ನ ಕತ್ತರಿಸ್ಬಿಟ್ಟು ತಿಂತೀನಿ ಅನ್ಬಿಟ್ಟು ತನ್ನ ಒಂದು ಒರಿಜಿನಲ್ ಫಾರ್ಮ್ ಗೆ ಬಂದ್ಬಿಟ್ಟು ಅಂದ್ರೆ ಒಂದು ವಿಚ್ ಫಾರ್ಮ್ ಗೆ ಬಂದ್ಬಿಟ್ಟು ನೋವನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಸಾಯಿಸೋದಕ್ಕೆ ಅನ್ಬಿಟ್ಟು. ನೋವನ್ನು ಕೂಡ ಹೋಗೋ ಟೈಮಲ್ಲಿ ಒಂದು ಲೈಟರ್ ನ ಇವ್ರ ಕಡೆಗೆ ಎಸ್ಬಿಡ್ತಾನೆ. ಇವರಿಬ್ರು ಕೂಡ ಸೇರ್ಕೊಂಡು ಆ ಒಂದು ಲೈಟರ್ ನ ಆನ್ ಮಾಡ್ಬಿಟ್ಟು ಬೆಂಕಿನ ತನ್ನ ಕೈಗೆ ಕಟ್ಟಿರುವಂತ ಹಗ್ಗನ ಬಿಚ್ಕೊಂಡ್ಬಿಡ್ತಾರೆ. ಮತ್ತೆ ಹಾಗೆ ಆ ಒಂದು ಲೈಟರ್ ನ ಸೈಡ್ ಗೆ ಬಿಸಾಕ್ದಾಗ ಟಕ್ಕನೆಗೆ ಬೆಂಕಿ ಹಿಡ್ಕೊಂಡ್ಬಿಡುತ್ತೆ ಬಟ್ಟೆಗೆ. ಈ ಕಡೆ ಆ ವಿಚ್ ನಮ್ ಹೀರೋನ ಕರ್ಕೊಂಡ್ ಬಂದ್ಬಿಟ್ಟು ಇನ್ನೇನ್ ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ ಶೈಮಿ ಒಂದು ಬ್ಯಾಟ್ ನ ತಗೊಂಡ್ಬಂದ್ಬಿಟ್ಟು ಅವಳಿಗೆ ಹೊಡೆದ್ ಬಿಡ್ತಾಳೆ. ಇದರಿಂದ ಈ 3 ಜನ ಕೂಡ ವಿಚ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ವಿಚ್ ಕೂಡ ಒಂದು ಕತ್ತಿನ ತಗೊಂಡು ಇವ್ರನ್ನ ಸಾಯಿಸೋಕೆ ಅಂತ ಬಂದಾಗ ಆಗ ಸಡನ್ ಆಗಿ ಅಲ್ಲಿಗೆ ಜೀನ್ ಬಂದ್ಬಿಟ್ಟು ಈ ಒಂದು ವಿಚ್ ಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಆ ವಿಚ್ ಸಾಯೋದಿಲ್ಲ, ಮತ್ತೆ ಎದ್ದೇಳುತ್ತೆ. ಇದರಿಂದ ತನ್ನ ಎಲ್ಲ ಬುಲೆಟ್ಸ್ ನ ತೆಗೆದ್ಬಿಟ್ಟು ಸಿಲ್ವರ್ ಬುಲೆಟ್ ನ ಹಾಕ್ಬಿಟ್ಟು ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ತಕ್ಷಣ ಆ ಒಂದು ವಿಚ್ ಒಳಗಡೆಯಿಂದ ಒಂದು ಬೆಳಕು ಆಚೆ ಬರುತ್ತೆ. ಇದು ಬೇರೆ ಯಾವ್ದು ಅಲ್ಲ, ಮಕ್ಳುಗಳ ಸೋಲಾಗಿರುತ್ತೆ. ಆದ್ರೆ ಆ ವಿಚ್ ಆ ಸೋಲ್ನ ಹೋಗಕ್ ಬಿಡದಿಲ್ಲ ತನ್ನೊಳಗಡಿಕೆ ಹೇಳ್ಕೊಂಡು ಆ ಜಾಗದಿಂದ ಬೇಸ್ಮೆಂಟ್ ಗೆ ಹೊಡೋಗ್ಬಿಡುತ್ತೆ. ಇದರಿಂದ ನಿಮ್ 3 ಜನ ಆಚೆ ಹೋಗಿ ನಾನು ಆ ವಿಚ್ ನ ನೋಡ್ಕೋತೀನಿ ಅನ್ಬಿಟ್ಟು ಇವನು ಕೂಡ ಬೇಸ್ಮೆಂಟ್ ಕೆಳಗಡೆ ಬಂದ್ಬಿಡ್ತಾನೆ. ಇವನ್ಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು ನಾನು ಅನ್ಬಿಟ್ಟು ನೋವನ್ನು ಕೂಡ ಬರ್ತಾನೆ ಬೇಸ್ಮೆಂಟ್ ಗೆ. ಜೀನ್ ಕೂಡ ಕಾಣ್ತಾ ಇರೋದಿಲ್ಲ, ಆ ವಿಚ್ ಕೂಡ ಕಾಣ್ತಾ ಇರೋದಿಲ್ಲ. ಆದ್ರೆ ನೋಡಿದ್ರೆ ಜೀನ್ಗೆ ಸರಿಯಾಗಿ ಹೊಡೆದಾಕ್ಬಿಟ್ಟಿರುತ್ತೆ ಆ ಒಂದು ವಿಚ್. ಇದರಿಂದ ಆ ಒಂದು ವಿಚ್ ಹತ್ರ ಫೈಟ್ಗೆ ಅಂತ ಹೇಳಕ್ಕೆ ಅಂತ ಹೋದಾಗ ನೋವಾಗೂ ಕೂಡ ಸರಿಯಾಗಿ ಹೊಡೆದ್ಬಿಟ್ಟು ಅವ್ನ್ ಸೋಲ್ನ ತಗೊಳಕ್ಕೆ ರೆಡಿ ಆಗಿರುತ್ತೆ. ಹೀಗೆ ಅವ್ನ್ ಸೋಲ್ನ ತಗೋತಿರ್ಬೇಕಾದ್ರೆ ಟಕ್ಕನಾಗಿ ಗನ್ನ ತಗೊಂಡು ಸಿಲ್ವರ್ ಬುಲೆಟ್ ನ ಆಡ್ ಮಾಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾನೆ ಜೀನು. ಇದರಿಂದ ಎಲ್ಲ ಸೋಲ್ಗಳು ಆಚೆ ಹೋಗ್ತಾ ಇರೋದ್ರಿಂದ ಇವಳು ಪವರ್ ಕಮ್ಮಿ ಆಗ್ಬಿಡುತ್ತೆ. ಲಾಸ್ಟ್ ಒಂದು ಬುಲೆಟ್ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಈ ಒಂದು ವಿಚ್ ನ ಆನೆಗೆ ಬುಲೆಟ್ ಇಳಿಸ್ಬಿಡ್ತಾನೆ. ಅಷ್ಟೇ ತಗೋ ಆ ಒಂದು ವಿಚ್ ಅಲ್ಲೇ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಇದರಿಂದ ಇವಳು ಎಷ್ಟು ಮಕ್ಳುಗಳ ಆತ್ಮನ ತಗೊಂಡಿರ್ತಾಳೋ ಅಷ್ಟು ಮಕ್ಳುಗಳ ಆತ್ಮ ರಿಲೀಸ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಆ ಮನೆಗೆ ಬೆಂಕಿ ಹತ್ಕೊಂಡಿರೋದ್ರಿಂದ ಇವರು ಕಲೆಕ್ಟ್ ಮಾಡಿರುವಂತ ಎಲ್ಲ ಪ್ರೂಫ್ ಗಳು ಕೂಡ ನಾಶ ಆಗೋಗ್ಬಿಡುತ್ತೆ. ಮತ್ತೆ ಎಲ್ಲಾ ಸೋಲ್ಗಳು ಅವರದೇ ಆದ ದೇಹಕ್ಕೆ ವಾಪಸ್ ಹೋದಾಗ ಆ ಎಲ್ಲಾ ಮಕ್ಳುಗಳು ಕೂಡ ನಾರ್ಮಲ್ ಆಗ್ತಾರೆ. ಮತ್ತೆ ನಮ್ಮ ಹೀರೋನ್ ಕೂಡ ಒಂದು ನೋವೆಲ್ ನ ಬರೀಬೇಕು ಅಂತ ಇರ್ತಾನೆ ಈ ಒಂದು ವಿಚ್ ಮೇಲೆ, ಅದು ಎಲ್ಲಾನು ಕೂಡ ಹಾಳಾಗೋಗ್ಬಿಡುತ್ತೆ. ಇದರಿಂದ ಇವನೇನ್ ಮಾಡ್ತಾನೆ ಅಂದ್ರೆ ಜೀನ್ ಮೇಲೆನೆ ಒಂದು ನೋವೆಲ್ ಬರೆಯಕ್ಕೆ ಶುರು ಮಾಡ್ತಾನೆ. ಅವ್ನು ಹೇಗೆ ಡಿಟೆಕ್ಟಿವ್ ಆಗಿದ್ದಾಗ ಈ ಒಂದು ಜಾಗಕ್ಕೆ ತುಂಬಾ ಸಹಾಯ ಮಾಡಿದ್ದ ಅದನ್ನೆಲ್ಲನೂ ಕೂಡ ಒಂದು ಹೀರೋ ರೀತಿ ಬರೆದ್ಬಿಟ್ಟು ನೋವೆಲ್ ನ ತೋರಿಸ್ತಾನೆ. ಆ ಒಂದು ನ್ಯೂಸ್ ರಿಪೋರ್ಟರ್ ಎಡ್ಗರ್ ಕೂಡ ಆ ಒಂದು ಆರ್ಟಿಕಲ್ ಅವ್ನಿಗೆ ಇಷ್ಟ ಆಗ್ಬಿಡುತ್ತೆ. ಇದರಿಂದ ಅದನ್ನ ನ್ಯೂಸ್ ಪೇಪರ್ ಗೆ ಹಾಕ್ತಾನೆ. ಇದೆಲ್ಲ ಆದ್ಮೇಲೆ ನೋವನ್ನು ಕೂಡ ಜೀನ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಜೀನ್ ತನ್ನ ವೈಫ್ ಹತ್ರ ಹೋಗಿ ಅವ್ರ ಜೊತೆ ಮಾತಾಡೋದಕ್ಕೆ ಅನ್ಬಿಟ್ಟು ರೆಡಿ ಆಗಿರ್ತಾನೆ. ಇದರಿಂದ ಎಲ್ಲನೂ ಕೂಡ ಒಳ್ಳೇದೇ ಆಗ್ಲಿ ನಿನಗೆ, ನೀನು ನಿನ್ನ ವೈಫ್ ತುಂಬಾ ಚೆನ್ನಾಗಿರಿ, ಹಾಗೆ ನನ್ನನ್ನು ಕೂಡ ಇನ್ ಮರಿಬೇಡ ಅನ್ಬಿಟ್ಟು ಒಂದು ಗುಡ್ ಬೈ ನ ಹೇಳ್ತಾನೆ. ಆ ಒಂದು ಜೀನ್ ಕೂಡ ಇವನ್ಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾನೆ, ಈ ರೀತಿಯಾದ ಒಂದು ಧೈರ್ಯನ ಇವನ್ಗೆ ತುಂಬಿರೋದಿಕ್ಕೆ. ಮತ್ತೆ ಜೀನ್ಗೆ ಒಂದು ಗುಡ್ ಬೈ ನ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ನೆಕ್ಸ್ಟ್ ನಾವು ಬೇಸ್ ಬಾಲ್ ಮ್ಯಾಚ್ ನ ನೋಡ್ತೀವಿ. ಆದ್ರೆ ಬೆನ್ಗಿನ್ನೂ ಅವ್ನ್ ಸೋಲು ವಾಪಸ್ ಬಂದಿರೋದಿಲ್ಲ. ಅವನು ಒಂದು ಬ್ಯಾಟಿಂಗ್ ಟರ್ನ್ ಬಂದಾಗ ಅವನು ಕರೆಕ್ಟ್ ಆಗಿ ಬಾಲ್ ನ ಹಿಟ್ ಮಾಡ್ತಾನೆ ಇರೋದಿಲ್ಲ. ಆಗ ಸಡನ್ ಆಗಿ ಅವ್ನ್ ಸೋಲು ವಾಪಸ್ ಬಂದ್ಬಿಡುತ್ತೆ. ಇದರಿಂದ ಹಳೆ ಬೆನ್ ರೀತಿನೇ ಬಾಲ್ ನ ಹಿಟ್ ಮಾಡ್ತಾನೆ. ಇದರಿಂದ ತುಂಬಾನೇ ಖುಷಿಯಾಗಿ ಹೋಗ್ಬಿಡುತ್ತೆ. ನೋವಾಗೆ ತನ್ನ ಫ್ರೆಂಡ್ ಮತ್ತೆ ವಾಪಸ್ ಬಂದ್ಬಿಟ್ಟು ಅನ್ಬಿಟ್ಟು ತುಂಬಾನೇ ಖುಷಿ ಪಡ್ತಾನೆ. ಈ ಕಡೆ ಜೀನ್ ಇದನ್ನೆಲ್ಲ ತನ್ನ ವೈಫ್ ಹತ್ರ ಬರ್ತಾನೆ. ತನ್ನ ವೈಫು ಕೂಡ ತನ್ನ ಹಸ್ಬೆಂಡ್ ನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಇದರಿಂದ ಇವರು ಇನ್ಮೇಲೆ ಅಲ್ಲೇ ಇರೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ನ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.